Good morning, praise God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Yeah. It's joyful to be in the presence of God. Thank you for the wonderful worship, Brother Albin. ನಾವು ದೇವರ ಸನ್ನಿಧಿಯಲ್ಲಿ ಕೂಡಿ ಬಂದಿರುವಂಥದ್ದು ಎಷ್ಟೋ ಸಂತೋಷಕರವಾದಂಥ ಸಂಗತಿ. Amen. You're all happy today? ನೀವೆಲ್ಲರೂ ಇವತ್ತು ಸಂತೋಷವಾಗಿದ್ದೀರಾ? I know you'll all be more happy if I finish my message early. ನಾನು ನನ್ನ ಪ್ರಸಂಗವನ್ನು ಬೇಗ ಮುಗಿಸಿದ್ರೆ ಇನ್ನೂ ಖುಷಿಯಾಗಿರ್ತೀರಾ? Yeah? Okay. So I already got instructions from Pastor. Okay. I got a deadline, so I have to finish before the deadline. Okay, so I'll not take much time. Amen. Yeah. So there are three kinds of people we see in during Christmas. ನಾವು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಮೂರು ತರದ ಜನರನ್ನ ನಾವು ನೋಡ್ತೇವೆ. Yeah, so it's a festival time. December time is month of festival. Everything is decorated. The houses are decorated. The roads are decorated. Shops are decorated. Right, everywhere. Even church is decorated. It's wonderful to see all these decorations. ನಾವು ಕ್ರಿಸ್ಮಸ್ ಸಮಯದಲ್ಲಿ ನಾವು ನೋಡುವಾಗ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಕಡೆ ಡೆಕೋರೇಷನ್ ಎಲ್ಲ ಮಾಡಿರೋದನ್ನು ಒಳ್ಳೆ ರೀತಿಯಾಗಿ ಒಂದು ತಯಾರು ಮಾಡಿರೋದನ್ನು ನಾವು ನೋಡುವರಾಗಿರ್ತೇವೆ. Yeah, so there are people who celebrate Christmas. ಅನೇಕ ಜನರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ. Yeah, so that is one kind of people. ಅದು ಒಂದು ತರವಾದ ಒಂದು ಜನ. And there are people who have nothing to do with Christmas. ಕೆಲವರು ಕ್ರಿಸ್ಮಸ್ ಹಬ್ಬದಲ್ಲಿ ಏನು ಕೂಡ ಆಚರಣೆ ಮಾಡುವಂತವರಾಗಿರೋದಿಲ್ಲ. Yeah, so they don't believe in God. They are atheistic, so they don't celebrate. They don't do anything about Christmas. ಸೊ ಆ ರೀತಿಯಾದ ಜನರು ಯಾವುದೇ ಒಂದು ತರದ ಆಚರಣೆಯನ್ನ ಕ್ರಿಸ್ಮಸ್ ಸಮಯದಲ್ಲಿ ಅವರು ಮಾಡುವಂತವರಾಗಿರೋದಿಲ್ಲ. We see all them mentioning in the Bible also in the book of Psalms chapter 14 verse 1. ನಾವು ಕೀರ್ತನೆಯಲ್ಲಿ ನೋಡುವಾಗ 14ನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ಓದಿ ನೋಡ್ಕೊಳ್ಬಹುದು. Yeah, so I don't want to name them here, but then we'll read the verse. ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. So there are people who celebrate Christmas and there are people who doesn't believe in God himself. ಕೆಲವರು ಕ್ರಿಸ್ಮಸ್ ಅನ್ನು ಆಚರಿಸುವರಾಗಿರ್ತಾರೆ, ಕೆಲವರು ದೇವರಲ್ಲಿ ಕೂಡ ನಂಬಿಕೆ ಇಲ್ಲದಂತವರಾಗಿರ್ತಾರೆ. And there is one more group of people. ಮತ್ತೆ ಇನ್ನೂ ಒಂದು ತರದ ಒಂದು ಜನರ ಗುಂಪನ್ನು ನಾವು ನೋಡಿಕೊಳ್ಳಬಹುದು. And we see them in Christmas story. ಆ ಒಂದು ಗುಂಪಿನ ಜನರನ್ನ ನಾವು ಕ್ರಿಸ್ಮಸ್ಸಿನ ಒಂದು ಕಥೆಯಲ್ಲಿ ನಾವು ಓದಿ ನೋಡ್ಕೊಳ್ಬಹುದು. Yeah, you might be asking, brother, this is not Christmas day. You are preaching Christmas. ನೀವು ಕೇಳಬಹುದು, ಇವತ್ತು ಕ್ರಿಸ್ಮಸ್ ಅಲ್ಲ, ನೀವು ಕ್ರಿಸ್ಮಸ್ ಸಂದೇಶವನ್ನು ಕೊಡ್ತಾ ಇದ್ದೀರಲ್ಲ ಎಂಬುದಾಗಿ. Yeah, but then there is something I caught in this passage as I was reading. ನಾನು ಈ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳುವಾಗ ನನಗೆ ಒಂದು ಅದು ಅರ್ಥ ಆಯಿತು. Yeah, so in the book of Matthew chapter 2. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ. So as we read from verse 1 onwards. ಮೊದಲನೇ ವಚನದಿಂದ ನಾವು ಓದಿ ನೋಡ್ಕೊಳ್ಬಹುದು. Yeah, so we see the third kind of people there as I was mentioning. ಇಲ್ಲಿ ನಾವು ನೋಡಿಕೊಳ್ಳುವಾಗ ಆ ಮೂರನೇ ಗುಂಪಿನಂತ ಜನರನ್ನ ನಾವು ಕಂಡುಕೊಳ್ತೇವೆ. Yeah, so you can read it in Kannada. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯದ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡನ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. Amen. So we see this third kind of people. So in the Bible, Bible mentions them as wise men. ಮೂರನೇ ರೀತಿಯಾದ ಜನರನ್ನ ನಾವು ನೋಡುವಾಗ ಇಲ್ಲಿ ಸತ್ಯವೇದದಲ್ಲಿ ಜೋಯಿಸರು ಇಲ್ಲ ಜ್ಞಾನವುಳ್ಳವರು ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. So there are people who celebrate Christmas. ಕ್ರಿಸ್ಮಸ್ ಆಚರಣೆ ಮಾಡುವಂತ ಜನರು. There are people who doesn't believe in God. ದೇವರಲ್ಲಿ ನಂಬದಂತ ಜನರು. And there are wise men. ಮತ್ತು ಜ್ಞಾನವುಳ್ಳಂತ ಜನರು. Yeah, so we'll see what did they do for Christmas. There is something. I learned so many things from these wise men. ಈ ಜೋಯಿಸರು ಯಾವ ರೀತಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ರು ಎಂಬುದನ್ನು ನಾವು ಕೆಲ ಹೊತ್ತು ಈಗ ನೋಡಿಕೊಳ್ಳೋಣ. So who were these wise men? ಈ ಜೋಯಿಸರು ಯಾರಾಗಿದ್ರು? Who were these wise men? ಈ ಜೋಯಿಸರು ಯಾರು? So they say the only mention here is they are from the east.
ನಾವು ಸತ್ಯವೇದದಲ್ಲಿ ನೋಡುವಾಗ ಅವರು ಮೂಡನ ದೇಶದಿಂದ ಬಂದಿದ್ರು ಎಂಬುದಾಗಿ ನಾವು ಓದಿಕೊಳ್ತೇವೆ. Geographically, if you see, east of Jerusalem, east of Bethlehem, it comes the Persian kingdom, the ancient Persian kingdom. ನಾವು ನೋಡಿಕೊಳ್ಳುವಾಗ ಯೆರೂಸಲೇಮಿನ ಮೂಡನ ದಿಕ್ಕಿಗೆ ಯಾವ ದೇಶ ಇತ್ತು ಅಂತ ಹೇಳುವಾಗ ಅದು ಪರ್ಷಿಯಾ ದೇಶ ಇತ್ತು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. So there are theories. It says, they might be Persian Zoroastrians. ಕೆಲವು ಜನರು ಈ ರೀತಿಯಾಗಿ ಹೇಳ್ತಾರೆ, ಆ ಜೋಯಿಸರು ಪರ್ಷಿಯಾ ದೇಶದಿಂದ ಬಂದಂತ ಜೊರಾಸ್ಟ್ರಿಯನ್ ಜನರಾಗಿದ್ರು ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. And some say they are Babylonian astrologers. ಕೆಲವರು ಹೇಳ್ತಾರೆ ಅವರು ಬ್ಯಾಬಿಲೋನ್ ದೇಶದಿಂದ ಬಂದಂತ ಜ್ಯೋತಿಷ್ಯರಾಗಿದ್ರು. Because they studied stars. ಯಾಕೆಂತ ಹೇಳಿದ್ರೆ ಅವರು ನಕ್ಷತ್ರದ ಬಗ್ಗೆ ಅವರು ಕಲಿಯುವಂತ ಜನರಾಗಿದ್ರು. And there are some funny theories. They say one was from India and one was from China. ಒಂದು ಕಡೆ ನಾವು ಓದಿ ನೋಡಿದೆ ಏನಂತ ಹೇಳಿದ್ರೆ ಒಬ್ಬ ಭಾರತ ದೇಶದಿಂದ ಬಂದಿದ್ರು, ಇನ್ನೊಬ್ರು ಚೈನಾ ದೇಶದಿಂದ ಬಂದಿದ್ರು ಅಂತಾಗಿ ಅನೇಕ ಒಂದು ಕಥೆಗಳನ್ನ ನಾವು ನೋಡಿಕೊಳ್ತೇವೆ. Yeah, because astrology was prominent even in these regions. ಯಾಕಂದ್ರೆ ಈ ಜಾಗಗಳಲ್ಲಿ ಕೂಡ ಅದು ಜ್ಯೋತಿಷ್ಯ ಹೇಳುವಂಥದ್ದು ಅದು ಬಹಳ ಪ್ರಾಮುಖ್ಯವಾದಂಥ ಕಾರ್ಯವಾಗಿತ್ತು. But then it's all debatable. We don't know where they are from. But then one theory, which I caught up was the clue is not in the east. The clue is in the gifts. ಅನೇಕ ಈ ರೀತಿಯಾದ ಚರ್ಚಾಸ್ಪದವಾದಂಥ ಕಥೆಗಳನ್ನು ನಾವು ನೋಡಿಕೊಳ್ತೇವೆ. ಆದರೆ ಒಂದು ನನಗೆ ಅದು ಮುಟ್ಟಿದಂಥ ಒಂದು ಯಾವ ಒಂದು ಥಿಯರಿ ಅಂತ ಹೇಳಿದ್ರೆ ಆ ಒಂದು ಅವರು ತಂದಂಥ ಕಾಣಿಕೆಯಲ್ಲಿ ನಮಗೆ ಅವರು ಎಲ್ಲಿಂದ ಬಂದಿದ್ರು ಎಂಬುದು ಗೊತ್ತಾಗುತ್ತೆ. So they got gold, frankincense and myrrh. Gold, frankincense and myrrh. ಅವರು ಚಿನ್ನ, ಬೆಳ್ಳಿ, ಧೂಪವನ್ನು ತಂದುಕೊಟ್ಟಿದ್ರು. Yeah. So they, the similar gifts were brought to one king of Israel, King Solomon. ಇದೇ ರೀತಿಯಾದಂಥ ಒಂದು ಉಡುಗೊರೆಗಳನ್ನ ಯಾರೋ ಒಬ್ರು ಯೆರೂಸಲೇಮಿನ ರಾಜನಾದಂಥ ಸೊಲೊಮೋನನಿಗೆ ತಂದು ಕೊಟ್ಟಿದ್ರು. Yeah, that was Queen of Sheba. ಯಾರಂತ ಹೇಳಿ ನೋಡುವಾಗ ನಾವು ಶೀಬಾ ದೇಶದ ರಾಣಿ. So when she came in search of Solomon, she brought all the gifts to King Solomon. ಆಕೆ ಸೊಲೊಮೋನನನ್ನು ಹುಡುಕೊಂಡು ಬಂದಾಗ ಈ ರೀತಿಯಾದಂಥ ಒಂದು ಉಡುಗೊರೆಗಳನ್ನು ಆಕೆ ತಂದು ಆತನಿಗೆ ಕೊಟ್ಟಿದ್ಲು. So probably these people were from a similar land, because at that time the gold and the trees from which this frankincense and myrrh were made from the gum, they were found in Queen of Sheba's region. ಬಹುಶಃ ಈ ಜೋಯಿಸರು ಆಕೆ ಒಂದು ದೇಶದಿಂದ ಬಂದಿರಬಹುದು. ಕಾರಣ ಆ ಒಂದು ಚಿನ್ನ, ಧೂಪ ಮತ್ತು ರಕ್ತಬೋಳ ಬರುವಂತ ಮರಗಳು ಅದು ಆಕೆ ಒಂದು ಆ ದೇಶದಲ್ಲಿ ಅದು ಸಿಗುವಂತ ವಸ್ತುಗಳಾಗಿದ್ದವು. Yeah, so currently it is in the land of Eastern Africa till Arabian Peninsula, something like that. ಸೊ ಇವತ್ತಿನ ಒಂದು ಸಮಯದಲ್ಲಿ ನಾವು ನೋಡುವಾಗ ಅದು ಒಂದು ಆಫ್ರಿಕಾ ದೇಶದಲ್ಲಿ ಇರುವಂತ ಒಂದು ಜಾಗವಾಗಿದೆ. And there was also a connection between Queen of Sheba and because she came and met King Solomon, so they knew about the kingdom of Israel. ಇನ್ನೊಂದು ಏನಂತ ಹೇಳಿದ್ರೆ ನಾವು ನೋಡುವಾಗ ಆ ಶೀಬಾ ದೇಶದ ರಾಣಿ ಬಂದು ಸೊಲೊಮೋನನ ನೋಡಿದ್ರಿಂದ ಆ ಒಂದು ಆಕೆಯ ದೇಶದ ಜನರಿಗೆ ಇಸ್ರಾಯೇಲರ ಬಗ್ಗೆ, ಇಸ್ರಾಯೇಲ್ ದೇವರ ಬಗ್ಗೆ, ಇಸ್ರಾಯೇಲ್ ಜನರ ಬಗ್ಗೆ ಅವರಿಗೆ ಅರಿವು ಇತ್ತು. And prophecy in Isaiah chapter 60 verse 6 also says, they will brought gifts from Midian and those regions. So probably the Queen of Sheba's region. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಕೂಡ ನಾವು 66ರಲ್ಲಿ ನೋಡುವಾಗ ಒಂದು ಪ್ರವಾದನೆಯನ್ನು ನಾವು ನೋಡಿಕೊಳ್ತೇವೆ. ಏನಂತ ಹೇಳಿದ್ರೆ ಆ ಒಂದು ರಾಜನಿಗೆ ಆ ಮೂಡನ ದೇಶದಿಂದ ಎಲ್ಲ ಉಡುಗೊರೆಯನ್ನು ತಂದು ಕೊಡ್ತಾರೆ ಎಂಬುದಾಗಿ. Yeah, so I was excited to study about these wise men. They are really wise. I'll tell you why. ಈ ಒಂದು ಜೋಯಿಸರ ಬಗ್ಗೆ ನಾನು ಒಂದು ಕಲಿಯುವಾಗ ನನಗೆ ಅದು ಬಹಳ ಒಂದು ಉತ್ಸಾಹವನ್ನು ತಂದಿತ್ತು. Yeah, so if I ask you, are you wise? Okay, so what would be your answer? Are you wise? ನಾನು ಒಂದು ವೇಳೆ ನಿಮಗೆ ಕೇಳೋದಾದ್ರೆ, it's a personal question. ನೀವು ಜ್ಞಾನವುಳ್ಳವರಾಗಿದ್ದೀರಾ ಎಂಬುದಾಗಿ ನಾನು ಕೇಳುವರಾದ್ರೆ ನಿಮ್ಮ ಉತ್ತರ ಅದು ಏನಾಗಿರಬಹುದು? Okay, there are certain characteristics we'll be learning about these wise men they did, and you can grade yourself according to that. So ನಾವು ಈ ಜೋಯಿಸರು ನಲ್ಲಿ ಇದ್ದಂತ ಕೆಲವು ಕಾರ್ಯಗಳನ್ನು ನಾವು ಈಗ ನೋಡಿಕೊಳ್ಳೋಣ. But then there is being wise. In the world, if you see who is wise, one who is smart, has got good grades, was successful in life, they are considered wise.
ನಾವು ಲೌಕಿಕವಾದ ರೀತಿಯಲ್ಲಿ ನೋಡುವಾಗ ನಾವು ಯಾರಿಗೆ ಬುದ್ಧಿವಂತರು ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ಒಂದು ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಬರುವಂಥವ್ರು, ಇಲ್ಲ ಒಳ್ಳೆ ಕೆಲಸವನ್ನು ಮಾಡುವಂಥವ್ರು, ಒಳ್ಳೆ ಒಂದು ಸಫಲವನ್ನು ಕಂಡಿರುವಂಥವರನ್ನ ನಾವು ಬುದ್ಧಿವಂತರು, ಜ್ಞಾನವಂತರು ಎಂಬುದಾಗಿ ನಾವು ಹೇಳುವರಾಗಿದ್ದೇವೆ. If you ask my mom, is Sandeep wise? She will say no, no. ನೀವೊಂದು ವೇಳೆ ನನ್ನ ತಾಯಿಗೆ ಕೇಳೋದಾದ್ರೆ ನಿಮ್ಮ ಮಗ ಜ್ಞಾನವಂತನ ಅಂದ್ರೆ ಅವರು ಇಲ್ಲ ಅಂತ ಹೇಳೋರಾಗಿರ್ತಾರೆ. If she is sometime, maybe in future, if she sees this message, this video, then she will realize that she'll acknowledge, yes, I'm telling right. ಒಂದು ವೇಳೆ ಅವರು ಈ ವಿಡಿಯೋನ ನೋಡ್ತಿರೋರಾಗಿದ್ರೆ ಅವರು ಹೌದು ನಾನು ಕರೆಕ್ಟಾಗಿ ಹೇಳಿದೆ ಎಂಬುದಾಗಿ ಹೇಳೋರು. I'm not wise because I don't have, I'm not like my cousins or my brother. They are, they have fat bank balances and they have made worldly riches, and I'm not. ನಾವು ಲೌಕಿಕವಾಗಿ ನೋಡುವಾಗ ನನ್ನ ಮನೆಯಲ್ಲಿ ಅನೇಕ ಜನರು ಅವರು ಒಂದು ಬಹಳಷ್ಟು ದುಡ್ಡನ್ನು ಮಾಡಿರುವಂಥರಾಗಿದ್ದಾರೆ. ನಾನು ಅದು ಮಾಡಿಲ್ಲದೆ ಇರೋಂಥ ಕಾರಣ ನಾನು ಜ್ಞಾನವಂತನಾಗಿಲ್ಲ. Sandeep is not wise. He needs help all the time. He needs to be told all the time, because everything I do, it is from the biblical principle. Oh no, that is foolish. ಸೊ ಅವರಿಗೆ ನೀವು ಕೇಳುವಾಗ ಅವ್ರು ಹೇಳ್ತಾರೆ ಸಂದೀಪ್ ಮಾಡುವಂಥದ್ದು ಎಲ್ಲ ಮೂರ್ಖತನವಾದಂಥ ಕೆಲಸ ಮಾಡ್ತಾನೆ, ಆದರೆ ನನ್ನನ್ನು ಕೇಳುವಾಗ ನಾನು ಅದನ್ನು ಸತ್ಯವೇದದಿಂದ ಆಧಾರಿತವಾದಂಥ ಕಾರ್ಯಗಳನ್ನು ನಾನು ಮಾಡುವಂಥನಾಗಿರ್ತೇನೆ. I think it will be similar story for many of us. ನಮ್ಮಲ್ಲಿ ಅನೇಕರಿಗೆ ಇದೇ ರೀತಿಯಾದ ಒಂದು ಅನುಭವ ಇರಲಿಕ್ಕೆ ಸಾಧ್ಯ. Because we are considered foolish in this world, because we hold Bible and carry Bible and we preach and we do everything according to Bible. ಯಾಕಂದ್ರೆ ಲೌಕಿಕವಾದ ರೀತಿಯಲ್ಲಿ ನೋಡೋದಾದ್ರೆ ನಾವೆಲ್ಲ ಸತ್ಯವೇದದ ಅನುಸಾರವಾಗಿ ಮಾಡೋದರಿಂದ ನಮ್ಮನ್ನು ನೋಡುವಂಥವರು ನಾವು ಮೂರ್ಖರೆಂಬುದಾಗಿ ಅವರಿಗೆ ಅನ್ನಿಸಬಹುದು. So wise men, what did they do? ಈ ಜೋಯಿಸರು ಏನ್ ಮಾಡಿದ್ರು? The first thing I want to highlight here is they studied ancient scriptures. ಮೊದಲನೇ ಕಾರ್ಯ ಅವರು ಮಾಡಿದ್ದು ಏನು ಅಂತ ನಾವು ನೋಡುವಾಗ ಅವರು ಆ ಪುರಾತನ ಒಂದು ಧರ್ಮ ಗ್ರಂಥಗಳನ್ನ ಅವರು ಓದುವಂತ ಅಭ್ಯಾಸವನ್ನ ಮಾಡುವಂತವರಾಗಿದ್ರು. How did they arrive to conclusion that a star is born and that is related to the birth of a Messiah? ಅವರಿಗೆ ಒಂದು ನಕ್ಷತ್ರ ಹುಟ್ಟಿತು, ಅದು ಮೆಸ್ಸಿಯನ ಒಂದು ನಕ್ಷತ್ರ ಎಂಬುದಾಗಿ ಅವರಿಗೆ ಹೇಗೆ ತಿಳಿದು ಬಂತು? Without studying. ಅದನ್ನು ಅವರು ಒಂದು ವೇಳೆ ಅದರ ಅಭ್ಯಾಸ ಮಾಡಿಲ್ಲದೆ ಹೋಗಿದ್ರೆ ಅವರಿಗೆ ಇದು ಗೊತ್ತಾಗ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. Star of Bethlehem, right? So has it ever been prophesied in the Bible? ನಾವು ನೋಡುವಾಗ ಈ ಒಂದು ಬೆತ್ಲೆಹೇಮಿನ ನಕ್ಷತ್ರದ ಬಗ್ಗೆ ಸತ್ಯವೇದದಲ್ಲಿ ಪ್ರವಾದನೆ ಆಗಿದೆಯಾ? Star of Bethlehem, is it mentioned somewhere in the Old Testament? ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾದರೂ ಅದರ ಬಗ್ಗೆ ಬರೆಯಲ್ಪಟ್ಟಿದೆಯಾ? The Bible scholars should be telling. Star of Bethlehem, right? So how did they come to know about the Star of Bethlehem? They were not even a Jewish generation. ಅವರು ಯೂದಾಯ ಜನರು ಕೂಡ ಆಗಿರಲಿಲ್ಲ, ಆದರೂ ಕೂಡ ಅವರಿಗೆ ಈ ಒಂದು ಬೆತ್ಲೆಹೇಮಿನ ನಕ್ಷತ್ರದ ಬಗ್ಗೆ ಅವರಿಗೆ ಹೇಗೆ ಗೊತ್ತಿತ್ತು? So there is one verse which says, probably it is correlated to this star. That is Balaam's fourth oracle in Numbers 24:17. ನಾವು Numbers 24:17. ನಾವು ಅರಣ್ಯಕಾಂಡ 27:14 ವಚನದಲ್ಲಿ 24:17. 24ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಓದಿ ನೋಡ್ಕೊಳ್ಬಹುದು. ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಾನೆ ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರಪ್ರಾಯನೊಬ್ಬನು ಉದಯಿಸಿದ್ದಾನೆ, ಇಸ್ರಾಯೇಲ್ಯರಲ್ಲಿ ರಾಜದಂಡ ಹಿಡಿದವನು ಕಂಡುಬಂದಿದ್ದಾನೆ. ಅವನು ಮೋವಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ, ಯುದ್ಧ ವೀರರೆಲ್ಲರನ್ನು ಕೆಡವಿ ಬಿಟ್ಟಿದ್ದಾನೆ. So there's just one prophecy about this star, concerning this Jacob, and he will come and he will rule, he will crush the heads of Moabites. So that is one prophecy, that is Balaam's fourth oracle, and he got this prophecy after donkey spoke to him. ನಾವು ನೋಡುವಾಗ ಇದು ಒಂದೇ ಒಂದು ಜಾಗದಲ್ಲಿ ನಾವು ಈ ಬೆತ್ಲೆಹೇಮಿನ ಒಂದು ಯೂದಾಯದ ನಕ್ಷತ್ರ, ಯಾಕೋಬ ವಂಶದ ನಕ್ಷತ್ರವನ್ನು ನಾವು ನೋಡಿಕೊಳ್ಬಹುದು. ಇದು ನಾವು ಬಲಾಮನ ಅದು 4ನೇ ಒಂದು ಪ್ರವಾದನೆಯಲ್ಲಿ ನಾವು ಓದಿ ನೋಡಿಕೊಳ್ತೇವೆ. So wise men, they study scriptures. ಜ್ಞಾನವಂತರು ಅವರು ಗ್ರಂಥವನ್ನು ಅವರು ಓದುವಂತವರಾಗಿರ್ತಾರೆ. They just study scriptures keenly. ಅವರು ಬಹಳ ಆಸಕ್ತಿಯಿಂದ ಗ್ರಂಥವನ್ನ, ಸತ್ಯವೇದವನ್ನ ಅವರು ಅಭ್ಯಾಸ ಮಾಡುವಂತವರಾಗಿರ್ತಾರೆ. They studied so much the scriptures, not just their ancient astrology because they were chasing stars.
So they were not just studying the stars in the universe, they were also studying, variety of scriptures and including probably the Old Testament. ಅವರು ಅನೇಕ ಧರ್ಮ ಗ್ರಂಥಗಳನ್ನು ಓದಿ ಅದನ್ನು ವಿಶೇಷವಾಗಿ ಅಭ್ಯಾಸ ಆಗಿದ್ರು. ಒಂದು ವೇಳೆ ಅವರು ಈ ಯೂದಾಯದವರ ಒಂದು ಸತ್ಯವೇದವನ್ನು ಕೂಡ, ಹಳೆ ಒಡಂಬಡಿಕೆಯನ್ನು ಕೂಡ ಅವರು ಓದಿರಬಹುದು. And they waited for the fulfillment of the scriptures. ಮತ್ತು ಅವರು ಆ ಒಂದು ಗ್ರಂಥದಲ್ಲಿ ಬರೆದಿರುವಂಥ ಪ್ರವಾದನೆ ಅದು ಯಾವಾಗ ಅದು ಸಂಪೂರ್ಣವಾಗುತ್ತೆ ಎಂಬುದಾಗಿ ಅವರು ಕಾಯ್ದು ನೋಡ್ತಾ ಇದ್ರು. When do we study the stars? When can we study the stars? ನಾವು ನಕ್ಷತ್ರಗಳ ಅಭ್ಯಾಸವನ್ನು ನಾವು ಯಾವಾಗ ಮಾಡಲಿಕ್ಕೆ ಸಾಧ್ಯ? Daytime, can we study stars now? 9 o'clock in the morning? ಬೆಳಗ್ಗಿನ ಹೊತ್ತಿನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯನಾ? No, we can't. No, they study scriptures middle of the night when everyone were comfortably sleeping. They were studying stars and they were waiting for the Messiah. ಅವರು ಎಲ್ಲರೂ ನಿದ್ದೆ ಮಾಡುವಂತ ಸಮಯದಲ್ಲಿ, ರಾತ್ರಿ ವೇಳೆಯಲ್ಲಿ ಅವರು ಹೋಗಿ ನಕ್ಷತ್ರವನ್ನ ಅವರು ನೋಡುವಂತವರಾಗಿದ್ರು. And they could identify when the new star was born in the sky. ಅವರು ಆ ಒಂದು ನಕ್ಷತ್ರದಲ್ಲಿ ಹೊಸ ಒಂದು ನಕ್ಷತ್ರ ಬರುವಾಗ ಅವರಿಗೆ ಅದು ಇದು ಹೊಸ ನಕ್ಷತ್ರ ಎಂಬುದಾಗಿ ಅವರಿಗೆ ತಿಳಿದು ಬಂತು. And how would they know it is new unless until they knew the old ones? ಅವರಿಗೆ ಒಂದು ವೇಳೆ ಹಳೆ ನಕ್ಷತ್ರಗಳ ಬಗ್ಗೆ ಗೊತ್ತಿಲ್ಲದೆ ಹೋಗಿದ್ರೆ ಈ ಹೊಸ ನಕ್ಷತ್ರವನ್ನ ಅವರು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. So they studied stars season by season because we all know that every season all stars can't be seen. There are certain planets and stars which appear in one particular of the year. ನಾವು ನೋಡುವಾಗ ಎಲ್ಲ ಸಮಯದಲ್ಲೂ ಎಲ್ಲ ನಕ್ಷತ್ರ ನಮಗೆ ಕಾಣಿಸಿಕೊಳ್ಳೋದಿಲ್ಲ. ಅದು ಕೆಲವು ಒಂದು ಸಮಯದಲ್ಲಿ ಕೆಲವು ನಕ್ಷತ್ರಗಳು ನಮಗೆ ಕಾಣುವಂತದ್ದಾಗಿರುತ್ತೆ. Last week there was one beautiful night sky which the straight line of so many planets, I think 5 planets in the sky. Jupiter, Uranus, so many things. ಕಳೆದ ವಾರದಲ್ಲಿ ಒಂದು ಸುಂದರವಾದಂತ ಒಂದು ರಾತ್ರಿ ವೇಳೆಯಲ್ಲಿ ಅದು ಆಕಾಶದಲ್ಲಿ ಎಲ್ಲ ಒಂದು 5 ಪ್ಲಾನೆಟ್ಗಳು ಅದು ಒಂದಕ್ಕೆ ಒಂದು ಪಕ್ಕದಲ್ಲಿ ಇತ್ತು. And they knew stars season by season. So they studied stars very keenly when everyone were sleeping. ಅವರು ಎಲ್ಲರೂ ನಿದ್ದೆ ಮಾಡುವಂತ ಸಮಯದಲ್ಲಿ ಅವರು ಬಹಳ ಆಸಕ್ತಿಯಿಂದ ಆ ನಕ್ಷತ್ರಗಳನ್ನು ಅವರು ನೋಡಿ ಅಭ್ಯಾಸವನ್ನ ಮಾಡ್ತಾ ಇದ್ರು. Probably they made record of all the stars in the sky, all the constellations in the sky. They made separate journal for each one. ಒಂದು ವೇಳೆ ಅವರು ಎಲ್ಲ ನಕ್ಷತ್ರಗಳನ್ನು ಬಹಳ ಆಳವಾಗಿ ಅವರು ಒಂದು ವೇಳೆ ಅಭ್ಯಾಸ ಮಾಡಿರಬಹುದು. So wise men study. Wise men study scriptures. ಮೊದಲನೇದಾಗಿ ನಾವು ನೋಡುವಾಗ ಜ್ಞಾನವಂತವರು ಅವರು ಗ್ರಂಥವನ್ನು ಅವರು ಓದಿಕೊಳ್ಳುವಂತವರಾಗಿರ್ತಾರೆ. So how are we studying our scriptures? ನಾವು ನಮ್ಮ ಸತ್ಯವೇದವನ್ನ ಯಾವ ರೀತಿಯಾಗಿ ನಾವು ಓದಿಕೊಳ್ತಾ ಇದ್ದೇವೆ? Wise men studied and they believed that it was real. ಅವರು ಅದನ್ನ ಅಭ್ಯಾಸ ಮಾಡಿದ್ರು ಮತ್ತೆ ಅದು ನಿಜ ಎಂಬುದಾಗಿ ಅವರು ನಂಬುವಂತವರಾಗಿದ್ರು. I don't know how many days they went out in the sky waiting for that one star to appear representing the king of Israel. ನನಗೆ ಗೊತ್ತಿಲ್ಲ ಅವರು ಆ ಒಂದು ನಕ್ಷತ್ರವನ್ನು ಹುಡುಕಿಕೊಂಡು ಎಷ್ಟು ದಿನಗಳಿಂದ ಅವರು ಹುಡುಕ್ತಾ ಇದ್ರು ಎಂಬುದಾಗಿ. I'm not talking about reading Bible, not just reading Bible. ನಾನು ಬರೀ ನಮ್ಮ ಸತ್ಯವೇದವನ್ನ ಓದುವಂತದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. So many times we read Bible because we don't want anything bad to happen to us. ಅನೇಕ ಸಮಯ ನಾವು ನಮಗೆ ಯಾವುದೇ ಕೆಟ್ಟ ಒಂದು ಕಾರ್ಯ ಆಗಬಾರದು ಎಂಬುವ ಕಾರಣದಿಂದ ನಾವು ನಮ್ಮ ಸತ್ಯವೇದಗಳನ್ನು ನಾವು ಓದುತ್ತೇವೆ. Sometimes we read because it's a religious thing to read Bible. ಕೆಲವು ಸಾರಿ ನಾವು ಸತ್ಯವೇದನ ಓದ್ತೇವೆ ಯಾಕಂದ್ರೆ ನಾವು ಕ್ರೈಸ್ತರಾಗಿ ಓದಬೇಕು, ಅದೊಂದು ಸಾಧಾರಣವಾಗಿ ಓದಬೇಕು ಅನ್ನೋ ಕಾರಣದಿಂದ ನಾವು ಓದಿಕೊಳ್ಳುವರಾಗಿರ್ತೇವೆ. How many of us read Bible because we want to know God more? ಆದರೆ ನಮ್ಮಲ್ಲಿ ಎಷ್ಟು ಜನ ನಾವು ದೇವರನ್ನ ಕಂಡುಕೊಳ್ಬೇಕು, ಇನ್ನೂ ಹೆಚ್ಚಾಗಿ ಕಂಡುಕೊಳ್ಬೇಕು ಎಂಬುದಾಗಿ ನಾವು ನಮ್ಮ ಸತ್ಯವೇದವನ್ನು ಓದಿಕೊಳ್ತೇವೆ. Everything we want to know about God is concised in this word. ದೇವರ ಬಗ್ಗೆ ನಮಗೆ ಏನು ಗೊತ್ತಾಗಬಹುದು ಎಲ್ಲವೂ ಈ ಸತ್ಯವೇದದಲ್ಲಿ ಅದು ಬರೆಯಲ್ಪಟ್ಟಿದೆ. We don't read Bible because we want more blessings. We read Bible because we want to know God more. ನಾವು ಸತ್ಯವೇದ ಓದಿಕೊಳ್ಳುವಂತ ಕಾರಣ ನಮಗೆ ಅನೇಕ ಆಶೀರ್ವಾದ ಉಂಟಾಗಬೇಕು ಎಂಬುದಾಗಿ ಅಲ್ಲ, ಆದರೆ ನಮಗೆ ಕರ್ತನ ಬಗ್ಗೆ ಇನ್ನೂ ಹೆಚ್ಚಾಗಿ ಗೊತ್ತಾಗಬೇಕು ಅನ್ನೋದ್ರಿಂದ ನಾವು ಸತ್ಯವೇದನ ಓದಿಕೊಳ್ಳಬೇಕು. Yes, there is a blessing when we read Bible. There's other thing, but then we come to God more closer, and that is what wise men did. They studied scriptures and they wanted to come closer to God, and they chased those scriptures. They believed and they chased that star.
ಹೌದು, ನಾವು ಸತ್ಯವೇದನ ಓದುವಾಗ ನಾವು ಅನೇಕ ಆಶೀರ್ವಾದಗಳನ್ನು ನಾವು ಕಂಡುಕೊಳ್ತೇವೆ. ಆದರೆ ಅದು ಪ್ರಾಮುಖ್ಯವಾದಂಥ ಕಾರಣವಾಗಿರಬಹುದು. ಯಾಕಂದರೆ ಜೋಯಿಸರು ಕೂಡ ನಾವು ನೋಡುವಾಗ ಅವರು ಆ ಮೆಸ್ಸಿಯನ್ನು ಎಲ್ಲಿ ಹುಟ್ಟುತ್ತಾನೆ, ಯಾವಾಗ ಹುಟ್ಟುತ್ತಾನೆ ಅಂತ ಹುಡುಕೊಂಡು ಅವರು ಆ ಗ್ರಂಥಗಳನ್ನು ಮತ್ತು ನಕ್ಷತ್ರಗಳನ್ನು ಅವರು ಅಭ್ಯಾಸ ಮಾಡ್ತಾ ಇದ್ರು. Do you remember a devil also recited memory verse before Jesus? ನಿಮಗೆ ನೆನಪಿರ್ಬೋದು, ಸೈತಾನನು ಕೂಡ ಯೇಸು ಸ್ವಾಮಿಯ ಮುಂದೆ ಆತನು ಮೆಮೊರಿ ವರ್ಸನ್ನು ಆತನು ಹೇಳುವಂತವನಾಗಿರ್ತಾನೆ, ಬಾಯ್ಪಾಠ ವಚನವನ್ನ. He tried to trick Jesus, the author of the Bible itself. ಆತನು ಬೈಬಲನ್ನು ಬರೆದಂತವನ್ನೇ ಆತನು ಮೋಸ ಮಾಡಲಿಕ್ಕೆ ಆತನು ಪ್ರಯತ್ನ ಪಟ್ಟ. He knew the scriptures, but he didn't know the author of the scriptures. ಸೈತಾನನಿಗೆ ಆ ಸತ್ಯವೇದ ಬಗ್ಗೆ ಎಲ್ಲ ಗೊತ್ತಿತ್ತು, ಆದರೆ ಸತ್ಯವೇದವನ್ನ ಬರೆದಂತವನ ಬಗ್ಗೆ ಆತನನ್ನು ತಿಳ್ಕೊಂಡಿರಲಿಲ್ಲ. So many times in our journey, we tend to know the scriptures more than the author. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಾವು ಆ ಸತ್ಯವೇದವನ್ನ ಬರೆದಂತವನಿಗಿಂತ ಹೆಚ್ಚಾಗಿ ಸತ್ಯವೇದವನ್ನ ನಾವು ತಿಳ್ಕೊಂಡಿರ್ತೇವೆ. Because God has given us memory power, so we remember, from Sunday school itself. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿನಿಂದ ಸಂಡೇ ಸ್ಕೂಲಿಂದ ನಾವು ಅನೇಕ ಬಾಯ್ಪಾಠ ವಚನಗಳನ್ನ ಕಲ್ತಿರ್ತೇವೆ. ಅದು ನಮಗೆ ವಾಕ್ಯ ನೆನಪಿಗೆ ಬರುತ್ತೆ, ಆದ್ರೆ ನಾವು ದೇವರನ್ನ ಕಂಡುಕೊಂಡಿರೋದಿಲ್ಲ. Oh brother, I remember that verse. It's okay. ಹೌದು ಬ್ರದರ್, ನನಗೆ ಆ ವಚನ ನನಗೆ ನೆನಪಿದೆ ಎಂಬುದಾಗಿ ನಾವು ಹೇಳುವಂತಾರೆ. When we go through difficult situations, we send encouragement messages, we send Bible verses. Oh brother, sometimes we feel stop it, because we know the scriptures by heart and we don't know the author. ಅನೇಕ ಬಾರಿ ನಮಗೆ ಆ ಒಂದು ವಚನಗಳು ನಮಗೆ ಗೊತ್ತಿರುತ್ತೆ, ಆದರೆ ಅದನ್ನು ಬರೆದಂಥವನನ್ನು ನಾವು ತಿಳ್ಕೊಂಡಿರೋದಿಲ್ಲ. Wise men, they studied and they believed every word they read. ಆ ಜೋಯಿಸರು ಆ ವಾಕ್ಯಗಳನ್ನ ಓದ್ತಾ ಇದ್ರು ಮತ್ತು ಓದಿದನ್ನ ಅವರು ನಂಬುವಂತವರಾಗಿದ್ದರು. How much are we believing what we are reading? ನಾವು ಓದುವಂಥದ್ದನ್ನ ನಾವು ಎಷ್ಟರ ಮಟ್ಟಿಗೆ ನಾವು ನಂಬುವಂತವರಾಗಿದ್ದೇವೆ? 10% of what we believe? ಒಂದು 10% ನಾವು ನಂಬುತ್ತೇವಾ? 20%, 30%? Where is the belief, whatever how much we read? ನಾವು ಓದುವಂಥದ್ರಲ್ಲಿ ನಾವು ಅದನ್ನ ನಂಬುತ್ತೇವೆ. Mark 11:24 says, if you believe, you will receive. ಮಾರ್ಕನು 11:24 ನಾವು ನೋಡ್ತೇವೆ, ನೀವು ನಂಬುವವರಾದರೆ ನೀವು ಪಡ್ಕೊಳ್ತೀರಿ. So if you put in a mathematical equation, so the more the belief, more you will receive. ಸೊ ನಾವು ಅದನ್ನು ನಾವು ನೋಡುವುದಾದ್ರೆ ನಾವು ಎಷ್ಟು ನಂಬುತ್ತೇವೆ ಅಷ್ಟು ನಮಗೆ ಒದಗಿಸಲ್ಪಡುತ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದು. So many times Jesus couldn't do miracles in villages because of their unbelief. That's what Bible records. ಅನೇಕ ಜಾಗಗಳಲ್ಲಿ ಯೇಸು ಸ್ವಾಮಿ ಒಂದು ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಯಾಕಂದ್ರೆ ಆ ಊರಿನ ಜನರು ಆತನನ್ನು ನಂಬದೇ ಹೋಗಿದ್ದರು. Amen. So wise men, they studied and they believed. ಜೋಯಿಸರು ಅವರು ಅಭ್ಯಾಸವನ್ನ ಮಾಡ್ತಾ ಇದ್ರು ಮತ್ತು ಓದಿದ್ದನ್ನು ಅವರು ನಂಬುವಂತವರಾಗಿದ್ದರು. We will see what they believed. Did it come true in later? Second thing is, they are hard working. Wise men, they are hard working. ಎರಡನೇದಾಗಿ ನಾವು ನೋಡುವಾಗ ಆ ಜೋಯಿಸರು ಅವರು ಶ್ರಮೆ ಪಡುವಂತವರಾಗಿದ್ದರು. Hard work. Now everything is like instant generation. We are all instant generation. ನಾವು ನೋಡುವಾಗ ಈಗ ನಾವು ಒಂದು ಇನ್ಸ್ಟೆಂಟ್ ಆಗಿ ಎಲ್ಲ ಕೆಲಸವನ್ನ ಮಾಡುವಂತ ಒಂದು ತಲೆಮಾರಿನವರಾಗಿದ್ದೇವೆ. We don't even have to pay our tithe in cash. Just QR code on the screen and we can pay our tithe. We don't have to go and stand in the line in the bank, withdraw money and then come and put in the offering box. ನಾವು ಕಾಣಿಕೆಯನ್ನು ಕೂಡ ಸಲ್ಲಿಸುವಾಗ ಈಗ ನಾವು ಒಂದು QR ಕೋಡ್ ಅಲ್ಲಿ ಬಹಳ ಸರಳವಾಗಿ ನಾವು ಅದು ಸಲ್ಲಿಸಲಿಕ್ಕೆ ಸಾಧ್ಯವಾಗಿದೆ. Instant, everything is instant. We want everything at fingertips. ಎಲ್ಲವೂ ನಮ್ಮ ಒಂದು ನಮ್ಮ ಒಡನೆ ಅದು ದೊರಕುವಂತದ್ದಾಗಿದೆ. Of course, God bless technology. We need technologies like that. But then I'm not against the technology. What I'm saying is, wise men are hard working. ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಜೋಯಿಸರು ಅವರು ಕಷ್ಟಪಟ್ಟು ಕೆಲಸ ಮಾಡುವಂತವರಾಗಿದ್ದರು. So they studied, they believed, and they started off chasing that star. They saw the birth of the star and they started off. ಅವರು ಆ ಒಂದು ನಕ್ಷತ್ರವನ್ನ ಅವರು ನೋಡಿದಾಗ ಅದನ್ನ ಹುಡುಕಿಕೊಂಡು ಅವರು ಹೋಗ್ಲಿಕ್ಕೆ ಶುರು ಮಾಡಿದ್ರು. Where did they start from? ಅವರು ಎಲ್ಲಿಂದ ಅದು ಪ್ರಾರಂಭ ಮಾಡಿದ್ರು? Probably they would have just left it. Okay, one star is born. Okay, that represents King of the Jews. It's okay. What for us? They could have just left it there. ಒಂದು ವೇಳೆ ಅವರು ಆ ನಕ್ಷತ್ರವನ್ನ ನೋಡಿ ಕೂಡ ಅದರ ಬಗ್ಗೆ ಏನು ಮಾಡದೆ ಕೂಡ ಹೋಗ್ಬೋದಿತ್ತು. ಹೇಗಿದ್ರು ಆ ಒಂದು ನಕ್ಷತ್ರ ಅದು ಇಸ್ರಾಯೇಲರ ಒಂದು ರಾಜನ ನಕ್ಷತ್ರವಾಗಿತ್ತು ಅಂತ ಹೇಳಿ ಅವರು ಬಿಟ್ಟು ಬಿಡಬಹುದಾಗಿತ್ತು. But then they wanted to really see in person.
ಅವರು ಆ ಒಂದು ಇಸ್ರಾಯೇಲ್ಯರ ರಾಜನನ್ನ ನಾವು ಮುಖಾಮುಖಿಯಾಗಿ ನೋಡಬೇಕು ಎಂಬುದಾಗಿ ಅವರಿಗೆ ಆಸೆ ಇತ್ತು. They started from the east. ಅವರ ಮೂಡನ ಒಂದು ದೇಶದಿಂದ ಅವರು ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. So what transport they had? ಅವರಿಗೆ ಯಾವ ಒಂದು ಬರಲಿಕ್ಕೆ ಯಾವ ಒಂದು public transport, trains, planes. ಆ ಒಂದು ಸಮಯದಲ್ಲಿ ಯಾವುದೇ ಟ್ರೈನ್ ಆಗಲಿ ಇಲ್ಲ, ಏರೋಪ್ಲೇನ್ ಆಗಲಿ ಇರಲಿಲ್ಲ. On the way they had A to B, Adyar Bhavans, subways. ಅಲ್ಲಿ ಊಟ ಮಾಡಲಿಕ್ಕೆ ಕೂಡ ಯಾವುದೇ ಒಂದು ಹೋಟೆಲ್ಗಳು ಕೂಡ ಇರ್ತಿರ್ಲಿಲ್ಲ. Nothing, there may be probably donkeys and camels were the mode of transportation then. ಒಂದು ವೇಳೆ ಅವರು ಕತ್ತೆ ಮೇಲಾದ್ರೂ ಇಲ್ಲ ಒಂಟೆ ಮೇಲಾದ್ರೂ ಕೂತ್ಕೊಂಡು ಬರಬೇಕಾಗಿತ್ತು. On the way they would have faced so many challenges. ಬರುವಂತ ಒಂದು ಸಮಯದಲ್ಲಿ ದಾರಿಯಲ್ಲಿ ಅನೇಕ ಕಷ್ಟಗಳು ಕೂಡ ಅವ್ರಿಗೆ ಸಂಭವಿಸಿರಬಹುದು. But then they had one desire. ಆದ್ರೆ ಅವರಿಗೆ ಒಂದು ಆಸೆ ಇತ್ತು. To see the face of Messiah. ಏನಂತ ಹೇಳಿದ್ರೆ ಆ ಮೆಸ್ಸಿಯನ ಮುಖವನ್ನ ನಾವು ನೋಡಬೇಕು ಎಂಬುದಾಗಿ. They wanted to come closer to Messiah. ಅವರು ಮೆಸ್ಸಿಯನ ಹತ್ತಿರ ಅವರು ಬರಲಿಕ್ಕೆ ಅವರು ಆಶಿಸ್ತಾ ಇದ್ರು. They studied, they believed, and now they wanted to come closer to that King of Jews who was born. ಅವರು ಅಭ್ಯಾಸವನ್ನ ಮಾಡಿ ಅದನ್ನ ನಂಬಿ ಅವರು ಈಗ ಆ ಒಂದು ಮೆಸ್ಸಿಯನ ಹತ್ತಿರ ಅವರು ಬರಲಿಕ್ಕೆ ಅವರು ಪ್ರಯಾಸವನ್ನ ಪಡಲಿಕ್ಕೆ ಶುರು ಮಾಡಿದ್ರು. They are hard working. ಅವರು ಶ್ರಮ ಪಡುವಂತ ಜನರಾಗಿದ್ದರು. What are we striving for these days? ನಾವು ಇವತ್ತಿನ ಸಮಯದಲ್ಲಿ ನೋಡುವಾಗ ನಾವು ಯಾವುದಕ್ಕೋಸ್ಕರ ನಾವು ಶ್ರಮೆ ಪಡುವಂತವರಾಗಿರ್ತೇವೆ? Where all our efforts are going. ನಾವು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳು, ನಾವು ಮಾಡುವಂತ ಒಂದು ಎಲ್ಲ ಕಾರ್ಯಗಳು ಯಾವುದಕ್ಕೆ ನಾವು ಅದನ್ನ ಮಾಡ್ತಾ ಇದ್ದೇವೆ? Is it something in the world? ನಾವು something related to your career, your promotions, hikes, settlements? ನಮ್ಮ ಒಂದು ಲೌಕಿಕವಾದಂಥ ಒಂದು ಕಾರ್ಯಗಳಿಗಾಗಿ ನಾವು ಶ್ರಮೆ ಪಡುವಂಥವರಾಗಿದ್ದೇವಾ? ನಮ್ಮ ಕೆಲಸವಾಗಿರಬಹುದು, ನಮ್ಮ ಕರಿಯರ್ ಆಗಿರಬಹುದು, ಹಣಕಾಸಿನ ವಿಷಯಗಳಾಗಿರಬಹುದು. Yeah, you need to look after those things. There's a responsibility. I'm not denying that. But then wise men, they put all their efforts to come closer to God first. They knew about this birth of a Messiah and they were making efforts to come closer to him. So how much effort are we putting to come closer to our Jesus? ಹೌದು, ನಾವು ಕೂಡ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು, ಅದು ನಮಗಿರುವಂಥ ಒಂದು ಹೊಣೆಯಾಗಿದೆ. ಆದರೆ ನಾವು ನೋಡುವಾಗ ಜೋಯ್ಸರು ತಮ್ಮ ಎಲ್ಲ ಪ್ರಯತ್ನಗಳನ್ನು ಅವರು ದೇವರ ಹತ್ತಿರ ಹೋಗಲಿಕ್ಕೆ ಅವರು ಆ ಪ್ರಯತ್ನಗಳನ್ನು ಅವರು ಉಪಯೋಗಿಸ್ತಾ ಇದ್ರು. ಅದೇ ರೀತಿಯಾಗಿ ನಾವು ನಮ್ಮ ಒಂದು ಪ್ರಯತ್ನಗಳನ್ನು ಯಾವುದಕ್ಕೆ ನಾವು ಹಾಕ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡಿಕೊಳ್ಬೇಕು. Matthew chapter 6 verse 33. ಮತ್ತಾಯ 6:33. Seek first the kingdom of God. ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿರಿ. And then all these things. ಬೇರೆ ಎಲ್ಲ ಕಾರ್ಯಗಳು ನಿಮಗೆ ಅದು ಕೊಡಲ್ಪಡುವುದೆಂಬುದಾಗಿ ನಾವು ಓದಿಕೊಳ್ಳುತ್ತೇವೆ. Seek first the kingdom of God. ಮೊದಲು ದೇವರ ರಾಜ್ಯಕ್ಕೆ ನೀವು ತವಕಪಡಿರಿ. That is the first rule of success. ಮೊದಲನೇ ಒಂದು ರೂಲ್ ನಾವು ಸಫಲ ಹೊಂದಲಿಕ್ಕೆ ಏನಂತ ಹೇಳುವಾಗ ನಾವು ದೇವರನ್ನ ನಾವು ಹುಡುಕಿಕೊಂಡು ಹೋಗಬೇಕು. Wise men are hard working, but then the first hard work, it is going after God, chasing this Messiah. ಜೋಯ್ಸರು ಅವರು ಬಹಳ ಶ್ರಮೆ ಪಟ್ಟರು. ಯಾವುದಕ್ಕೆ ಪಟ್ಟರು ಅಂತ ಹೇಳಿದ್ರೆ ಅವರು ದೇವರನ್ನ ಹುಡುಕಿಕೊಂಡು ಮೆಸ್ಸಿಯನನ್ನ ಹುಡುಕಿಕೋದಕ್ಕಾಗಿ ಆ ಶ್ರಮೆಯನ್ನು ಅವರು ಪಟ್ಟರು. We studied the Matthew chapter 2, the verse ahead from 2 onwards. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು 3ನೇ ವಚನದಿಂದ ಓದಿಕೊಳ್ಳೋಣ. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನೂ ಶಾಸ್ತ್ರಿಗಳನ್ನೂ ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರಕ್ಕೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. Amen. Even the Pharisees and the teachers of the law, they knew about the prophecy about the birth of Jesus. ನಾವು ನೋಡುವಾಗ ಅಲ್ಲಿ ಶಾಸ್ತ್ರಿಗಳು ಮಹಾಯಾಜಕರಿಗೆ ಕೂಡ ಯೇಸು ಸ್ವಾಮಿ ಹುಟ್ಟುವಂತ ಒಂದು ಪ್ರವಾದನೆಯ ಬಗ್ಗೆ ಅವರಿಗೆ ಗೊತ್ತಿತ್ತು. But then what did they do? They were just sitting on their couches eating potatoes in front of TVs. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತಮ್ಮ ಒಂದು ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ರು. They knew the birth of Messiah. They were waiting for the Messiah. ಅವರು ಕೂಡ ಮೆಸ್ಸಿಯನಿಗಾಗಿ ಅವರು ಕಾಯ್ತಾ ಇದ್ರು. And Messiah was born and they didn't even know about it. ಮೆಸ್ಸಿಯನು ಹುಟ್ಟಿ ಕೂಡ ಆಯ್ತು, ಆದ್ರೆ ಅವರಿಗೆ ಗೊತ್ತಾಗ್ಲೇ ಇಲ್ಲ. Somebody from the east had to come and tell him, "Hey man, the Messiah you are waiting is born."
ಯಾರೋ ಮೂಡನ ದೇಶದಿಂದ ಯಾರೋ ಹೊಸೊಬ್ರು ಬಂದು ಇವ್ರಿಗೆ ಹೇಳ್ಬೇಕಾಯ್ತು, ಅಯ್ಯೋ ನೀವು ಕಾಯ್ತಾ ಇದ್ದಂತ ಮೆಸ್ಸಿಯನ್ನು ಹುಟ್ಟಿಬಿಟ್ಟಿದ್ದಾನೆ ಎಂಬುದಾಗಿ. That's what happens to lazy people. That's what happens to... ಆಲಸಿ ಆದಂತ ಜನರಿಗೆ ಇದೇ ರೀತಿಯಾಗಿ ಆಗುತ್ತೆ. Yeah. ಸೋಮಾರಿಗಳಿಗೆ. Yeah. So, are we hard working in our efforts? I mean, coming closer to God. ನಾವು ನಮ್ಮ ದೇವರ ಹತ್ತಿರ ಹೋಗುವಂತದ್ರಲ್ಲಿ ನಾವು ಶ್ರಮೆಯನ್ನು ಪಡುವಂತರಾಗಿದ್ದೇವಾ? So many times Jesus would, every Sunday when we meet here, Jesus is here, and then we would have not even received touch because we are so lazy to receive the touch of Jesus. ಅನೇಕ ಬಾರಿ ನಾವು ಸಭೆಯಲ್ಲಿ ಕೂಡಿ ಬಂದಿರುವಾಗ ಕೂಡ ಯೇಸು ಸ್ವಾಮಿಯಲ್ಲಿ ಇದ್ರೂ ಕೂಡ ನಾವು ಆತನ ಒಂದು ಪ್ರಸನ್ನತೆಯನ್ನು ನಾವು ಹೊಂದಿಕೊಂಡಿರೋದಿಲ್ಲ, ಯಾಕಂದ್ರೆ ಅದಕ್ಕೆ ಕೂಡ ನಾವು ಸೋಮಾರಿಗಳಾಗಿರ್ತೇವೆ. Jesus is waiting, he is active to touch us, to bless us, but then we are lazy. Okay God, it's okay, I'm comfortable in my situation, it's okay, I'm used to it now. ಯೇಸು ಸ್ವಾಮಿ ನಮ್ಮನ್ನ ಮುಟ್ಟಬೇಕೆಂಬುದಾಗಿ ಬಯಸುವಂತರಾಗಿರ್ತೇವೆ, ಆದ್ರೆ ನಾವು ಸೋಮಾರಿಗಳಾಗಿ ಅಯ್ಯೋ ಇರ್ಲಿ ಬಿಡು ದೇವ್ರೆ, ನಾನು ಇರುವಂತ ಸ್ಥಿತಿಯಲ್ಲೇ ನಾನು ಆರಾಮಾಗಿದ್ದೇನೆ, ನನ್ನ ಬಿಟ್ಬಿಡು ಎಂಬುದಾಗಿ ನಾವು ಹೇಳುವಂತರಾಗಿರ್ತೇವೆ. But then wise men studied, they believed, and they worked hard to reach to Jesus. ಆದ್ರೆ ನಾವು ನೋಡುವಾಗ ಜ್ಞಾನ ಉಳ್ಳವರು ಅವರು ಅಭ್ಯಾಸ ಮಾಡುವಂತರಾಗಿರ್ತಾರೆ, ನಂಬುವಂತವರಾಗಿರ್ತಾರೆ ಮತ್ತು ಯೇಸುವಿನ ಹತ್ತಿರ ಹೋಗ್ಲಿಕ್ಕೆ ಪ್ರಯತ್ನ ಪಡುವಂತವರಾಗಿರ್ತಾರೆ. So what else about these wise men? If you see that same chapter, they went before a king. King Herod was supposed to be most kind, most gentle king of that time. No. He was the most terrible king. ನಾವು ಅವರು ಏನು ಮಾಡೋದನ್ನ ನೋಡ್ತೇವೆ ಅಂತ ಹೇಳಿದ್ರೆ, ಅವರು ಬಹಳ ಭಯಂಕರವಾದಂಥ ಒಬ್ಬ ರಾಜನಾಗಿದ್ದ ಆ ಒಂದು ಸಮಯದಲ್ಲಿ ಹೆರೋದನ್ನು ನಾವು ನೋಡುವಾಗ ಆ ಥರ ಒಬ್ಬ ರಾಜನ ಹತ್ರ ಅವರು ಆತನ ಮುಂದೆ ಹೋಗ್ತಾರೆ. And they asked, where is this king of Jews? ಅವ್ರು ಹೋಗಿ ಆತನಿಗೆ ಕೇಳ್ತಾರೆ, ಈ ಇಸ್ರಾಯೇಲರ ರಾಜನು ಎಲ್ಲಿ? Just imagine standing in front of prime minister of a nation and asking, where is the prime minister? ಒಂದು ವೇಳೆ ನೀವು ಯೋಚನೆ ಮಾಡಿ ನೋಡಿ, ನೀವು ಹೋಗಿ ಈ ದೇಶದ ಪ್ರಧಾನಮಂತ್ರಿ ಮುಂದೆ ನಿಂತ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ಎಲ್ಲಿ ಅಂತ ಕೇಳಿದ್ರೆ ಯಾವ ರೀತಿಯಾಗಿ ಇರ್ಬೋದು? How dare you? ಆ ರೀತಿಯಾಗಿ ನಾವು ಕೇಳಲಿಕ್ಕೆ ಕೂಡ ನಾವು ಸಾಧ್ಯವಿಲ್ಲ. Just behead, that's it. ಒಂದು ವೇಳೆ ಆ ರೀತಿಯಾಗಿ ಕೇಳಿದ್ರೆ ನಮ್ಮ ಒಂದು ತಲೆನೇ ಹೋಗ್ಬಿಡುತ್ತೆ. But wise men, they are bold. What did they do? They stood before King Herod and they are asking for king of Jews. ಆದರೆ ಈ ಜೋಯಿಸರು ನಾವು ನೋಡ್ತೇವೆ, ಅವರು ಧೈರ್ಯವಾಗಿ ಹೆರೋದನ ಮುಂದೆ ನಿಂತ್ಕೊಂಡು ಕೇಳ್ತಾರೆ, ಕ್ರಿಸ್ತನು ಎಲ್ಲಿ, ಯೆರೂಸಲೇಮಿನ ರಾಜನು ಎಲ್ಲಿ ಎಂಬುದಾಗಿ. Who was ruling in that region where Jews were residing? It was King Herod. ಆ ಸಮಯದಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ಯರ ಜಾಗವನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂದ್ರೆ ಹೆರೋದನು ಮಾಡ್ತಾ ಇದ್ದ. But they were not afraid. ಆದ್ರೆ ಅವರಿಗೆ ಭಯ ಇರಲಿಲ್ಲ. They were, I think, the first ones to confess that he is the king of Jews. ಅವರು ಯೇಸು ಸ್ವಾಮಿ ಇಸ್ರಾಯೇಲ್ಯರ ರಾಜ ಎಂಬುದಾಗಿ ಹೇಳುವಂತ ಮೊದಲನೇ ವ್ಯಕ್ತಿಗಳಾಗಿದ್ರು. How much do we tell about our Jesus before? ನಾವು ನಮ್ಮ ಯೇಸು ಸ್ವಾಮಿಯ ಬಗ್ಗೆ ಬೇರೆಯವರ ಮುಂದೆ ಎಷ್ಟು ನಾವು ಹೇಳುವಂತರಾಗಿರ್ತೇವೆ. Sometimes nowadays we hesitate also to tell that we are Christians. ಈ ಒಂದು ಸಮಯದಲ್ಲಿ ನಾವು ನೋಡುವಾಗ ನಾವು ಕ್ರೈಸ್ತರು ಅಂತ ಹೇಳಿಕೊಳ್ಳಿಕ್ಕೆ ಕೂಡ ನಾವು ಸ್ವಲ್ಪ ಹೆದರುವಂತರಾಗಿರ್ತೇವೆ. Yes, times are fearful. ಹೌದು, ಸಮಯ ಅದು ಕಷ್ಟಕರವಾಗಿದೆ. But then wise men are bold. ಆದ್ರೆ ಜ್ಞಾನವಂತರು ಅವರು ಧೈರ್ಯ ಉಳ್ಳವರಾಗಿರ್ತಾರೆ. They are not afraid of King Herod. ಅವರಿಗೆ ಹೆರೋದನ ಕಂಡ್ರೆ ಭಯ ಇರೋದಿಲ್ಲ. When they said, where is this king of Jews? We have come to worship him. ಅವ್ರು ಹೋಗಿ ಹೇಳ್ತಾರೆ, ಈ ಯೆರೂಸಲೇಮಿನ ರಾಜ ಎಲ್ಲಿ, ನಾವು ಆತನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. So wise men are bold. ನಾವು ನೋಡುವಾಗ ಜ್ಞಾನವಂತರು ಅವರು ಧೈರ್ಯ ಉಳ್ಳವರಾಗಿರುತ್ತಾರೆ. Wise men stick with each other. ಜ್ಞಾನವಂತರು ಒಬ್ಬರೊಟ್ಟಿಗೆ ಒಬ್ಬರು ಇರುವಂತವರಾಗಿರ್ತಾರೆ. Men, so they were all together, wise men. They didn't lose their focus, they didn't lose their company, they were all together. ನಾವು ನೋಡುವಾಗ ಅವರು ಒಬ್ಬೊಬ್ಬರೇ ಹೋಗ್ಲಿಲ್ಲ, ಆದರೆ ಮೂರು ಜನ ಕೂಡ ಒಟ್ಟಾಗಿ ಅವರು ಹೋಗುವಂತರಾಗಿದ್ರು. Because they were together, they were able to accomplish the mission of seeing him, worshiping him. ಅವರು ಒಟ್ಟಾಗಿ ಹೋಗಿದ್ರಿಂದ ಆತನನ್ನು ನೋಡುವಂತ ಕಾರ್ಯವನ್ನ ಅವರು ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವಾಯಿತು. 2 Timothy 2:22. ಎರಡನೇ ತಿಮೋತಿಯನಿಗೆ 2:22 ವಚನ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸಪಡು. Yeah, so it says along with those who chase these things. ನಾವಿಲ್ಲಿ ನೋಡಿಕೊಳ್ತೇವೆ, ಯಾರು ನಿನ್ನೊಟ್ಟಿಗೆ ಈ ಒಳ್ಳೆಯ ಕಾರ್ಯಗಳನ್ನು ಹುಡುಕ್ತಾರೋ ಅವರೊಟ್ಟಿಗೆ ನೀನು
ಕೂಡ ಪ್ರಯಾಸ ಪಡು ಎಂಬುದಾಗಿ. Fellowship is very important. ನಮ್ಮ ಒಂದು ಅನ್ಯೋನ್ಯತೆ ಅದು ಬಹಳ ಪ್ರಾಮುಖ್ಯವಾದಂಥದ್ದು. Our company is also very important. It has a lot of influence on our lives. ನಾವು ಯಾರ ಒಟ್ಟಿಗೆ ನಮ್ಮ ಸಮಯವನ್ನು ಕಳೆಯುತ್ತೇವೆ ಅದು ಕೂಡ ಬಹಳ ಪ್ರಾಮುಖ್ಯವಾದಂಥದ್ದಾಗಿದೆ. We need to stick on to with people who chase God. ನಾವು ದೇವರನ್ನು ಹುಡುಕುವಂತ ಜನರೊಟ್ಟಿಗೆ ನಾವು ಅನ್ಯೋನ್ಯತೆಯನ್ನು ನಾವು ಬೆಳೆಸಿಕೊಳ್ಬೇಕು. Bad company, what happens to us? Yeah. ನಾವು Bad company ruins us. It will deviate us from our path. It deviates us from our faith. ನಾವು ದುರ್ಮತಿಯುಳ್ಳಂಥ ಜನರೊಟ್ಟಿಗೆ ನಾವು ಇರುವಂಥವರಾಗಿದ್ದರೆ ನಮ್ಮ ವಿಶ್ವಾಸದ ಒಂದು ಜೀವಿತದಿಂದ ನಾವು ತಿರುಗಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. So let's check our lives. If there any company where we are associating, does they chase God like me, or it is something else? We need to check our companies. ನಾವು ಅದನ್ನು ಕೂಡ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಯಾರೊಟ್ಟಿಗೆ ನಮ್ಮ ಸಮಯವನ್ನು ಕಳೆಯುತ್ತೇವೆ ಅವರು ದೇವರನ್ನು ಹುಡುಕುವಂಥ ಜನರಾಗಿದ್ದಾರೋ ಇಲ್ಲ ಬೇರೆಯನ್ನ ಹುಡುಕುವಂಥ ಜನರಾಗಿದ್ದಾರೋ ಅಂತಾಗಿ. Last thing, what did wise men do? Wise men worship. ಕೊನೆಯದಾಗಿ ಜೋಯಿಸರು ಏನು ಮಾಡಿದ್ರು ಅಂತ ನಾವು ನೋಡುವಾಗ ಅವರು ಆರಾಧನೆಯನ್ನ ಮಾಡಿದ್ರು. Wise men studied, wise men believed, wise men hard working, and wise men worship. ನಾವು ನೋಡುವಾಗ ಆ ಜ್ಞಾನವಂತರು ಅವರು ಅಭ್ಯಾಸವನ್ನ ಮಾಡುವಂಥವರಾಗಿದ್ದರು, ಹುಡುಕುವಂಥವರಾಗಿದ್ದರು ಮತ್ತು ಆರಾಧನೆಯನ್ನ ಮಾಡುವಂಥವರಾಗಿದ್ದರು. Luke, in the same similar story in book of Luke, ಇದೇ ಕಥೆಯನ್ನ ನಾವು ಲೂಕನ ಸುವಾರ್ತೆಯಲ್ಲಿ ನಾವು ನೋಡುವಾಗ the birth of Jesus, the prophecy was made. The angels proclaimed, I bring to you good news of great joy. Was chapter 2 verse 10. ನಾವು 2ನೇ ಅಧ್ಯಾಯದಲ್ಲಿ ನಾವು 10ನೇ ವಚನವನ್ನು ನೋಡುವಾಗ ಆ ದೇವದೂತರು ಬಂದು ಹೇಳ್ತಾರೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. So that joy, whatever the great joy which was there because birth of Jesus, they channeled it to worship Jesus. ಆ ಒಂದು ಯೇಸು ಸ್ವಾಮಿ ಹುಟ್ಟಿದಾಗ ಬಂದಂತ ಮಹಾ ಸಂತೋಷವನ್ನ ಅವರು ಯೇಸು ಸ್ವಾಮಿಯ ಆರಾಧನೆಯನ್ನ ಮಾಡಲಿಕ್ಕೆ ಅವರು ಉಪಯೋಗಿಸಿದ್ರು. Not just celebration, ಬರೀ ಒಂದು ಆಚರಣೆ ಮಾಡುವಂತದಲ್ಲ, not just decoration, ಬರೀ ಒಂದು ನಾವು ಮನೆಗಳನ್ನ ನಾವು ಡೆಕೋರೇಷನ್ ಮಾಡುವಂತದಲ್ಲ, not just biryanis, ಬರೀ ಬಿರಿಯಾನಿ ಮಾಡುವಂತದಲ್ಲ, eating plum cakes and becoming plump this season. It's not just that. ಪ್ಲಮ್ ಕೇಕ್ ತಿಂದು ನಾವು ಗುಂಡಗಾಗುವಂಥದ್ದು ಅಷ್ಟೇ ಅಲ್ಲ, but then worshiping Jesus. ಆದರೆ ಯೇಸು ಸ್ವಾಮಿಯನ್ನು ಆರಾಧಿಸುವಂಥದ್ದು. There's no Christmas without worshiping Jesus. ನಾವು ಯೇಸು ಸ್ವಾಮಿಯನ್ನು ಆರಾಧಿಸದೆ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿಕ್ಕೆ ಸಾಧ್ಯವಿಲ್ಲ. If we are not worshiping Jesus, then we are just having musical days this season. ಒಂದು ವೇಳೆ ನಾವು ಯೇಸುವನ್ನ ನಾವು ಆರಾಧಿಸದೆ ಹೋದ್ರೆ ನಾವು ಬರೀ ನಾವು ಹಾಡುಗಳನ್ನು ಹಾಡಿಕೊಳ್ಳುವಂಥದ್ದು ಇಲ್ಲ, ಸುಮ್ಮನೆ ನಾವು ಆಚರಿಸುವಂತವರಾಗಿರ್ತೇವೆ. So they studied, they believed, they worked hard, and then they were bold enough to come and worship Jesus. ನಾವು ನೋಡುವಾಗ ಅವರು ನಂಬುವಂಥವರಾಗಿದ್ರು, ಅವರು ಶ್ರಮಿಸುವಂಥವರಾಗಿದ್ರು ಮತ್ತು ಅವರು ಯೇಸು ಸ್ವಾಮಿ ಹತ್ತಿರ ಬಂದು ಆತನನ್ನು ಆರಾಧಿಸಿದ್ರು. Last thing, wise men, when they celebrated Christmas, the first Christmas with Jesus himself, it costed them something. ಇನ್ನೊಂದು ಕೊನೆಯದಾಗಿ ನಾವು ನೋಡಿಕೊಳ್ಳುವಾಗ ಅವರು ಬಂದು ಯೇಸುವನ್ನು ಆರಾಧಿಸುವಾಗ ಅವರಿಗೆ ಅದರ ಒಂದು ಬೆಲೆಯನ್ನು ಅವರು ಕೊಡಬೇಕಾಯಿತು. And it costed them something. So not just on themselves, they didn't spend on themselves. ಅವರು ಬರೀ ತಮ್ಮ ಮೇಲೆ ತಾವು ಖರ್ಚನ್ನು ಅವರು ಮಾಡಿಕೊಳ್ಳಿಲ್ಲ. What did they give? ಅವರು ಯೇಸು ಸ್ವಾಮಿಗೆ ಏನನ್ನ ಕೊಡುವಂತವರಾಗಿದ್ರು? Gold, frankincense and myrrh. ನಾವು ನೋಡುವಾಗ ಅವರು ಚಿನ್ನ, ಧೂಪ ಮತ್ತು ರಕ್ತಬೋಳವನ್ನು ಕೊಡುವಂತವರಾಗಿದ್ರು. So this season, if you have to give something to Jesus, what would it be? ನಾವು ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ ನಾವು ಯೇಸು ಸ್ವಾಮಿಗೆ ಏನಾದರೂ ಕೊಡಬೇಕಾಗಿದ್ರೆ ನಾವು ಏನನ್ನ ಕೊಡ್ತೇವೆ? If Jesus announces, behold, I am accepting gifts this season. ಒಂದು ವೇಳೆ ಯೇಸು ಸ್ವಾಮಿ ಹೇಳೋದಾದ್ರೆ ಈ ಸಲ ನಾನು ಗಿಫ್ಟ್ ಅನ್ನ ಇಸ್ಕೊತೇನೆ ನಿಮ್ಮೆಲ್ಲರ ಹತ್ರ ನನ್ನ ಬರ್ತ್ಡೇಗೆ ಎಂಬುದಾಗಿ. 24th evening 5:30 when you are coming, please bring gifts. If Jesus announces, ಒಂದು ವೇಳೆ ಯೇಸು ಸ್ವಾಮಿ ಹೇಳಿದ್ರೆ ನೀವು 24ನೇ ತಾರೀಕು ಸಂಜೆ ಬರುವಾಗ ನೀವೆಲ್ಲರೂ ಗಿಫ್ಟ್ ತಗೊಂಡು ಬನ್ನಿ ಅಂತ, what would it be? ನಾವು ಯಾವ ಒಂದು ಉಡುಗೊರೆಯನ್ನು ನಾವು ತಂದು ಕೊಡ್ತೇವೆ? Faith, ನಂಬಿಕೆ. 1 Peter 1:7. 1ನೇ ಪೇತ್ರ 1:7. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ
ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. If you have to give similar gifts to Jesus, like what wise men did, first thing would be gold, and that would be our faith. ನಾವು ಜೋಯಿಸರು ಕೊಟ್ಟಂತ ಒಂದು ಉಡುಗೊರೆಗಳನ್ನು ನಾವು ಯೇಸು ಸ್ವಾಮಿಗೆ ಕೊಡಬೇಕಾಗಿದ್ರೆ ಮೊದಲನೇದಾಗಿ ನಮ್ಮ ನಂಬಿಕೆಯನ್ನು ನಾವು ಕೊಡಬೇಕು. Can our faith achieve anything beyond ourselves? Can our faith achieve anything beyond ourselves, on ourselves? Like it's just faith will only bless us, right? So can it do something beyond that, something beyond to this community we live, beyond this society we live? ನಾವು ನೋಡುವಾಗ ನಮ್ಮ ನಂಬಿಕೆಯಿಂದ ನಾವು ಬರೀ ನಮಗೋಸ್ಕರ ಅಷ್ಟೇ ನಾವು ಆಶೀರ್ವಾದವನ್ನು ಹುಡುಕುವಂಥರಾಗಿರ್ಬೇಕಾ, ಇಲ್ಲ ನಾವು ಈ ಒಂದು ಅನೇಕ ಜನರಿಗೆ ನಾವು ಆಶೀರ್ವಾದ ಆಗಲಿಕ್ಕೆ ಅದು ಸಾಧ್ಯವಿದೆಯಾ? When we come and offer our faith before Jesus, God, I'm giving you my faith, use it. What can he use it at all for others also? ನಾವು ಒಂದು ವೇಳೆ ನಮ್ಮ ನಂಬಿಕೆಯನ್ನು ನಾವು ಯೇಸು ಸ್ವಾಮಿ ಹತ್ರ ಕೊಟ್ಟು, ತಂದೆ ನನ್ನ ನಂಬಿಕೆಯನ್ನು ನಿನ್ನ ಕೈಗೆ ಕೊಡ್ತೇನೆ, ನೀನು ಅದನ್ನು ಉಪಯೋಗಿಸು ಎಂಬುದಾಗಿ ನಾವು ಹೇಳುವುದಾದರೆ ಆತನು ಅದನ್ನು ಅನೇಕ ಜನರಿಗಾಗಿ ಆತನು ಉಪಯೋಗಿಸಲಿಕ್ಕೆ ಸಾಧ್ಯವಾಗ್ತದೆ. So what can our faith do? Not just bless us. Can it encourage those who are broken hearted? Can it heal those who are sick? Can it do wonders and miracles in this society? What can our faith do? ನಮ್ಮ ನಂಬಿಕೆಯನ್ನು ತಗೊಂಡು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ? ನಾವು ಒಂದು ವೇಳೆ ಯಾರು ದುಃಖದಲ್ಲಿದ್ದಾರೆ ಅವರಿಗೆ ಒಂದು ನಾವು ಸಾಂತ್ವನವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತಾ? ಇಲ್ಲ ನಾವು ಯಾರಿಗೆ ಒಂದು ಕಾಯಿಲೆ ಇರುವಂಥವರಿಗೆ ನಾವು ಅವರಿಗೆ ಒಂದು ಗುಣವನ್ನು ತರಲಿಕ್ಕೆ ನಾವು ಸಾಧ್ಯವಾಗ್ತದಾ? Or is it our faith, is it enough to be shared with others at least? ಇಲ್ಲ ನಮ್ಮ ನಂಬಿಕೆಯನ್ನು ನಾವು ಬೇರೆಯವರೊಟ್ಟಿಗೆ ಹೇಳಲಿಕ್ಕೆ ನಾವು ಹಂಚಿಕೊಳ್ಳಿಕ್ಕಾಗುವಂಥ ನಂಬಿಕೆ ಆದರೂ ಆಗಿದೆಯಾ? I believe in Jesus. ನಾನು ಯೇಸುವಲ್ಲಿ ನಾನು ನಂಬಿಕೆ ಇಡ್ತೇನೆ. The second thing they brought was frankincense and myrrh. It is, what did they do? They emit fragrance. ನಾವು ನೋಡುವಾಗ ಆ ಧೂಪ ಮತ್ತು ರಕ್ತಬೋಳ ಅದು ಒಂದು ಸುವಾಸನೆಯನ್ನು ತರುವಂಥದ್ದಾಗಿರುತ್ತೆ. 2 Corinthians 2:15. 2 ಕೊರಿಂಥ 2:15. We are aroma of Christ. ನಾವು ಒಂದು ಕ್ರಿಸ್ತನ ಸುವಾಸನೆ ಆಗಿದ್ದೇವೆ. We are aroma of Christ. ನಾವು ಕ್ರಿಸ್ತನ ಸುವಾಸನೆ ಆಗಿದ್ದೇವೆ. And what are we emitting? ನಾವು ಏನನ್ನ ನಾವು ಕೊಡ್ತಾ ಇದ್ದೇವೆ? So when we come and offer ourselves before Jesus, ನಾವು ನಮ್ಮನ್ನು ನಾವು ಕ್ರಿಸ್ತನ ಮುಂದೆ ನಾವು ಅರ್ಪಿಸುವಾಗ, can he take us and put it in societies and communities where we can emit the fragrance of Jesus? ನಾವು ಒಂದು ಯೇಸು ಕ್ರಿಸ್ತನ ಪರಿಮಳವನ್ನು ನಾವು ಹಬ್ಬಿಸ್ಲಿಕ್ಕೆ ಆಗುವಂತ ರೀತಿಯಲ್ಲಿ ನಮ್ಮನ್ನು ಆತನು ಬೇರೆ ಜನರ ಮಧ್ಯೆ ಇಡ್ಲಿಕ್ಕೆ ಸಾಧ್ಯವಾ? Gold, frankincense and myrrh, faith and aroma of Christ. ನಾವು ನೋಡುವಾಗ ನಮ್ಮ ನಂಬಿಕೆ ಮತ್ತು ಆ ಕ್ರಿಸ್ತನ ಒಂದು ಪರಿಮಳ. Wise men, they offered it at the feet of Jesus. ಆ ಜೋಯಿಸರು ಯೇಸು ಸ್ವಾಮಿಯ ಹತ್ತಿರ ಅದನ್ನ ಅವರು ಕೊಟ್ಟರು. As an act of worship. ಅವರು ಆರಾಧನೆಯ ಮೂಲಕವಾಗಿ ಅದನ್ನ ಅರ್ಪಿಸಿದ್ರು. God can use us in whatever capacity we are in right now. Whatever things we have right now, whatever strength we have right now. ನಾವು ಇರುವಂತ ಪರಿಸ್ಥಿತಿಯಲ್ಲಿ ನಮ್ಮನ್ನ ಯೇಸು ಸ್ವಾಮಿ ಉಪಯೋಗಿಸಲಿಕ್ಕೆ ಅದು ಸಾಧ್ಯ. Yeah, so wise men studied, they believed, they worked hard, and they came and worshipped, and they offered whatever they could. ನಾವು ನೋಡುವಾಗ ಆ ಜೋಯಿಸರು ಈ ಎಲ್ಲ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಅವರು ಕೊನೆಯದಾಗಿ ಅವರು ತಮ್ಮಲ್ಲಿ ಇದ್ದಂಥದನ್ನು ಅವರು ಯೇಸು ಸ್ವಾಮಿಗೆ ಅರ್ಪಿಸುವಂಥವರಾಗಿದ್ದರು. Amen. So may God help us to celebrate this Christmas wisely like these wise men. ಕರ್ತನು ನಮಗೆ ಕೂಡ ಈ ಜೋಯಿಸರು ಆರಾಧಿಸಿದಂಥ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಕ್ರಿಸ್ಮಸ್ ಅನ್ನು ಆಚರಿಸಲಿಕ್ಕೆ ನಮಗೆ ಒಂದು ಬುದ್ಧಿಯನ್ನು ಕೊಡಲಿ. So like I said in the beginning, let us examine ourselves. Are we wise enough? ನಾವು ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ, ನಮಗೆ ಆ ಒಂದು ಜ್ಞಾನ ನಮ್ಮಲ್ಲಿ ಇದೆಯಾ ಎಂಬುದಾಗಿ. God bless this word. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.